ಬಿಲ್ಡರ್ ಪರವಾಗಿ ಕೆಲಸ ಮಾಡ್ತಾ ಇದ್ದಂತ ಈ ಒಂದು ಕೆಲಸದಿಂದಾಗಿ ಇಲಾಖೆಗೆ ಭಾರಿ ದೊಡ್ಡ ಮಟ್ಟದಲ್ಲಿ ನಷ್ಟವಾಗ್ತಾ ಇತ್ತು. ಇವರು ಮಾಡ್ತಾ ಇದ್ದಂತ ಈ ಒಂದು ಲೂಟಿಯಿಂದಾಗಿ ಕಂದಾಯ ಇಲಾಖೆಗೆ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗ್ತಾ ಇತ್ತು. ಬಿಲ್ಡರ್ ಪರವಾಗಿ ಕೆಲಸ ಮಾಡುತ್ತಿದ್ದ ಸತೀಶ್ ಕುಮಾರ್ ಬಿಲ್ಡರ್ ಪರವಾಗಿ ಕೆಲಸ ಮಾಡುತ್ತಿದ್ದರಿಂದ ಈಗ ಇಲಾಖೆಗೆ ತುಂಬಾ ದೊಡ್ಡ ಮಟ್ಟದ ನಷ್ಟವಾಗ್ತಾ ಇತ್ತು. ಇದರಿಂದ ತುಂಬಾ ದೊಡ್ಡ ಮಟ್ಟದ ಪಂಗನಾಮವನ್ನ ಇವರು ನಮ್ಮ ಸರ್ಕಾರಕ್ಕೆ, ನಮ್ಮ ಇಲಾಖೆಗಳಿಗೆ ಎರಚ್ತಾ ಇರುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಸಬ್ ರಿಜಿಸ್ಟ್ರಾರ್ ಸತೀಶ್ ಬಗ್ಗೆ ನಾವು ಎಳೆಯಾಗಿ ಬಿಚ್ಚಿಟ್ಟಿದ್ವಿ. ಜನತಾ ಟಿವಿ ಅವರ ಬಗ್ಗೆ ಸಂಪೂರ್ಣವಾಗಿ ಎಲ್ಲಾ ಮಾಹಿತಿಯನ್ನ ಬಿಚ್ಚಿಟ್ಟು ಯಾವ ರೀತಿಯಾಗಿ ಇವರು ಮೋಸವನ್ನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿತ್ತು. ಏನು ಇಲಾಖೆಗೆ ಮಣ್ಣೆರಚಿ ಹಗಲು ದರೋಡೆಯನ್ನ ಈ ಒಬ್ಬ ಸಬ್ ರಿಜಿಸ್ಟ್ರಾರ್ ಏನಿದ್ರು ಅವರು ಮಾಡ್ತಾ ಇದ್ರು. ಈ ಒಬ್ಬ ಸಬ್ ರಿಜಿಸ್ಟ್ರಾರ್ ಸತೀಶ್ ಕುಮಾರ್ ಏನಿದ್ದಾರೆ ಅವರು ಬಿಲ್ಡರ್ ನ ಪರವಾಗಿ ಕೆಲಸ ಮಾಡಿ ಈ ರೀತಿಯಾಗಿ ಇಲಾಖೆಗೆ ಇಷ್ಟು ದೊಡ್ಡ ಮಟ್ಟದ ನಷ್ಟವನ್ನ ಮಾಡ್ತಾನೆ ಬರ್ತಾ ಇದ್ರು. ಆದ್ರೆ ಇದರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತಿರಲಿಲ್ಲ. ಯಾರು ಮಾಡದೇ ಇರುವಂತ ಕೆಲಸವನ್ನ ನಮ್ಮ ಜನತಾ ಟಿವಿ ಮಾಡಿದೆ. ಇವರು ಯಾವ ರೀತಿಯಾಗಿ ಪಂಗನಾಮ ಹಾಕ್ತಿದ್ದಾರೆ, ಎಷ್ಟು ದೊಡ್ಡ ಮಟ್ಟದಲ್ಲಿ ಮೋಸವನ್ನ ಮಾಡ್ತಿದ್ದಾರೆ, ಎಲ್ಲವನ್ನ ಸಂಪೂರ್ಣವಾಗಿ ನಾವು ಎಳೆಯಾಗಿ ಬಿಚ್ಚಿಟ್ಟು ನಿಮ್ಮ ಮುಂದೆ ಇದರ ಬಗ್ಗೆ ಸಂಪೂರ್ಣವಾಗಿ ವರದಿಯನ್ನ ನೀಡಿದ್ವಿ. ಇವರು ಏನು ಇಲಾಖೆಗೆ ಮಣ್ಣೆರಚಿ ಹಗಲಲ್ಲೇ ಎಷ್ಟು ದೊಡ್ಡ ಮಟ್ಟಿಗೆ ದರೋಡೆಯನ್ನ ಮಾಡ್ತಾ ಇದ್ರು, ಈ ಒಂದು ದರೋಡೆಯನ್ನ ಮಾಡೋದಕ್ಕೆ ಸತೀಶ್ ಕುಮಾರ್ ಯಾವ ರೀತಿಯಾಗಿ ನಿಂತಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ವರದಿ ಮಾಡ್ತಾನೆ ಬಂದಿದ್ವಿ. ಇದು ಈಗ ಇಲಾಖೆಯ ಗಮನಕ್ಕೆ ಬಂದು ಇವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಇಷ್ಟು ದೊಡ್ಡ ಮಟ್ಟದ ವರದಿಯಿಂದಾಗಿ ಅವರಿಗೆ ಏನು ಇಲಾಖೆಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹೋಗಿರುವ ಕಾರಣ ಯಾವ ರೀತಿಯಾಗಿ ಇವರು ಅಧಿಕಾರದಲ್ಲಿ ಇದ್ದು ಮೋಸ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಹೋದ ನಂತರ ಇದರ ಬಗ್ಗೆ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ, ಇವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ವರದಿ ಅಲ್ಲಿಯವರೆಗೂ ತಲುಪಿದೆ. ಅವರು ಈ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ ಅಂತಂದ್ರೆ ಇದು ದೊಡ್ಡ ಮಟ್ಟದ ಜಯ ನಮ್ಮ ವರದಿಗೆ, ನಮ್ಮ ನಿರಂತರ ಪ್ರಯತ್ನಕ್ಕೆ, ನಮ್ಮ ನಿರಂತರ ಸುದ್ದಿ ಪ್ರಸಾರಕ್ಕೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇಂಥದೇ ರೀತಿಯಾಗಿ ಸಮಾಜದಲ್ಲಿ ಎಷ್ಟೋ ಜನ ಹಗಲು ದರೋಡೆಗೆ ನಿಂತಿದ್ದಾರೆ. ದರೋಡೆ ಅಂತಂದ್ರೆ ಸಾಮಾನ್ಯವಾಗಿ ರಾತ್ರಿ ಹೊತ್ತಲ್ಲಿ ಎಲ್ಲರೂ ಮಲಗಿದ ಮೇಲೆ ಮಾಡ್ತಾರೆ. ಆದ್ರೆ ಇಂಥವ್ರು ಅಧಿಕಾರಕ್ಕೆ ಬರೋದೇ ಇಂಥ ಕೋಟಿ ಹಣವನ್ನ ಲೂಟಿ ಮಾಡೋದಕ್ಕೆ ಅನ್ಸುತ್ತೆ. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ತಾವು ಅಧಿಕಾರದಲ್ಲಿ ಕೂತಿರ್ತೀವಿ, ನಮಗೆ ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗೂ ಇರೋದಿಲ್ಲ ಅನ್ನುವಂತ ಒಂದು ನಂಬಿಕೆಯಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಬೆಕ್ಕು ಕಣ್ ಮುಚ್ಕೊಂಡ್ ಹಾಲು ಕುಡಿದ್ರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಂದ್ಕೊಂಡಿರುತ್ತೆ. ಆದ್ರೆ ನಮ್ಮ ಜನತಾ ಟಿವಿ ಅಂತ ಕೆಲವೊಂದಿಷ್ಟು ಜನ ಇದರ ಬಗ್ಗೆ ಗಮನವನ್ನ ವಹಿಸ್ತಾರೆ ಅನ್ನುವಂತ ಅಂದಾಜು ಕೂಡ ಇರೋದಿಲ್ಲ. ನಾವು ಈ ರೀತಿಯಾಗಿ ಕೆಲಸ ಮಾಡ್ತಾ ಇರುವಂತರು ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತೋದಕ್ಕೆ ನಾವು ಇಂಥ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈತನ ವಿರುದ್ಧ ಈ ರೀತಿಯಾಗಿ ನಾವು ವರದಿ ಮಾಡಿದ್ರಿಂದ ಇಂಥ ಜನರು ಕೂಡ ಇದ್ದಾರೆ ಅಧಿಕಾರದಲ್ಲಿ ಕೂತು ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಮೋಸವನ್ನ ಮಾಡ್ತಾರೆ ಅನ್ನೋದು ಕೂಡ ಈಗ ಬೆಳಕಿಗೆ ಬಂದಿದೆ. ಹಾಗಾಗಿ ಇವರು ಒಬ್ಬರಿಂದ ಆರಂಭವಾಗಿದ್ದು ಮುಂದೆ ದೊಡ್ಡ ಮಟ್ಟದವರೆಗೆ ಇದು ನಾವು ಕೆಲಸವನ್ನ ತೆಗೆದುಕೊಂಡು ಹೋಗ್ತೀವಿ ಅನ್ನುವಂತ ನಂಬಿಕೆ ಇದೆ. ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಕೋಟಿ ಹಣವನ್ನ ಇವರು ಮೋಸ ಮಾಡ್ತಾ ಇದ್ದಿದ್ದು ಈಗ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಒಬ್ಬರು ಸಸ್ಪೆಂಡ್ ಆಗಿದ್ದಾರೆ. ಹೀಗೆ ಮತ್ತೆ ಯಾರೆಲ್ಲ ಇದ್ದಾರೋ ಅವರ ಬಗ್ಗೆಯೂ ಕೂಡ ಸುದ್ದಿ ಪ್ರಸಾರವಾಗುತ್ತೆ. ಹೀಗೆ ಬಾಣಸ್ವಾಡಿ ಸಬ್ ರಿಜಿಸ್ಟ್ರಾರ್ ಸತೀಶ್ ನಿಂದ ಯಾವ ರೀತಿಯಾಗಿ ದೋಖ ಆಗಿದೆ, ಯಾವ ರೀತಿಯಾಗಿ ಮೋಸವಾಗಿದೆ ಸಂಪೂರ್ಣವಾಗಿ ನಾವು ಎಳೆಯಾಗಿ ಹೇಳ್ಕೊಳ್ತಾ ಬಂದಿದ್ವಿ. ಈಗ ಬಾಣಸ್ವಾಡಿ ಸಬ್ ರಿಜಿಸ್ಟ್ರಾರ್ ಸತೀಶ್ ನಿಂದ ಆಗಿದ್ದಂತಹ ದೋಖ ಏನಿತ್ತು, ದೋಖ ಬಯಲು ಆಗ್ತಾ ಇದ್ದಂತೆ ಸತೀಶ್ ಕುಮಾರನ್ನ ಅಧಿಕಾರಿಗಳು ವಜಾಗೊಳಿಸಿದ್ದಾರೆ. ಖಾಸಗಿ ಕಂಪನಿಗೆ 16 ಎಕರೆ ಜಮೀನು ಖಾತೆಯನ್ನ ಈತ ಮಾಡಿಕೊಟ್ಟಿದ್ದಂತೆ. ಬೆಂಗಳೂರು ಗ್ರಾಮ ವಡ್ಡೇರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಅಕ್ರಮ ನಡೆದಿದೆ. ವಡ್ಡೇರಹಳ್ಳಿಯ ಸರ್ವೆ ನಂಬರ್ 14ರಲ್ಲಿರುವಂತಹ ಜಮೀನು ಬೇರೆಯವರಿಗೆ ವರ್ಗ ಮಾಡಲಾಗಿರುವಂತದ್ದು. ಒಟ್ಟು 47.28 ಎಕರೆ ಜಮೀನು ಬಿಲ್ಡರ್ಗೆ ಖಾತೆ ಮಾಡಿಕೊಟ್ಟಂತ ಸತೀಶ್ ಕುಮಾರ್ ಇವರು ಬಿಲ್ಡರ್ ನ ಸಪೋರ್ಟ್ ಆಗಿ ನಿಂತ್ಕೊಂಡು ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಬಾಣಸ್ವಾಡಿಯ ಸಬ್ ರಿಜಿಸ್ಟ್ರಾರ್ ಸತೀಶ್ ಕುಮಾರ್ ಮಾಡಿರುವ ಈ ಒಂದು ದೋಖ ಏನಿದೆ, ಇವರು ಎಷ್ಟೋ ದೊಡ್ಡ ಮಟ್ಟದ ಜಮೀನನ್ನ ಅಂದ್ರೆ ಸುಮಾರು 47.28 ಎಕರೆ ಜಮೀನನ್ನ ಬಿಲ್ಡರ್ಗೆ ಖಾತೆ ಮಾಡಿ ಕೊಟ್ಟಿದ್ರು ಅನ್ನುವಂತ ಆರೋಪ ಇವರ ವಿರುದ್ಧ ಕೇಳಿಬಂತು. ಇವರು ಮಾಡಿದಂತ
ಈ ಒಂದು ಧೋಖಾ ಏನಿತ್ತು ಇದು ಬಯಲಾಗ್ತಿದ್ದಂತೆ ಸತೀಶ್ ಕುಮಾರ್ನ ಅಧಿಕಾರಿಗಳು ಈಗ ವಜಾಗೊಳಿಸಿದ್ದಾರೆ. ಇವರೇನಿದ್ದಾರೆ ಇವರು ಖಾಸಗಿ ಕಂಪನಿಯೊಂದಕ್ಕೆ 16 ಎಕರೆ ಜಮೀನನ್ನ ಖಾತೆ ಮಾಡಿ ಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಇವರ ವಿರುದ್ಧ ಕೇಳಿ ಬರ್ತಾ ಇತ್ತು. ಬೆಂಗಳೂರು ಗ್ರಾಮ ವಡ್ಡಗೆರೆಹಳ್ಳಿಯ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಈ ಒಂದು ಜಾಗ ಏನಿತ್ತು ಈ ಒಂದು ವಿಚಾರವಾಗಿ ಇಷ್ಟು ದೊಡ್ಡ ಮಟ್ಟದ ಅಕ್ರಮ ಈಗ ನಡೆದಿರುವಂತದ್ದು. ವಡ್ಡೇರಹಳ್ಳಿಯ ಸರ್ವೆ ನಂಬರ್ 14 ಈ ಒಂದು ಜಮೀನು ಏನಿತ್ತು ಅದನ್ನ ಬೇರೆಯವರಿಗೆ ಇವರು ವರ್ಗ ಮಾಡಿ ಕೊಟ್ಟಿದ್ರು ಅನ್ನುವಂತ ಮಾಹಿತಿ ಆಧಾರದ ಮೇಲೆ ಇವರ ಮೇಲೆ ಎಲ್ಲಾ ವಿಚಾರಗಳನ್ನ ಇವರು ಯಾವ ರೀತಿಯಾಗಿ ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ವರದಿಯನ್ನ ಮಾಡಿರುವಂತದ್ದು. 47.28 ಎಕರೆ ಅಂತಂದ್ರೆ ಅದೇನು ಕಡಿಮೆ ಆಗ್ಲಿಲ್ಲ. ಇಷ್ಟು ದೊಡ್ಡ ಮಟ್ಟದ ಜಮೀನನ್ನ ಯಾರ್ದೋ ಹೆಸರಿಗೆ ಇವರು ವರ್ಗ ಮಾಡ್ತಾರೆ ಅಂತಂದ್ರೆ ಇದು ಎಷ್ಟು ದೊಡ್ಡ ಮಟ್ಟದ ಲೂಟಿ ಅನ್ನೋದು ನಿಮಗೂ ಕೂಡ ಅಂದಾಜಾಗಿರುತ್ತೆ. ಯಾವುದೇ ದಾಖಲಾತಿ ಇಲ್ಲದೆ ಬಿಲ್ಡರ್ ಖಾತೆ ಮಾಡಿದಂತ ಸಬ್ ರಿಜಿಸ್ಟರ್, ವಂಶ ವೃಕ್ಷ ಇಲ್ಲದೆ ಕೇವಲ ಆಧಾರ್ ಕಾರ್ಡ್ ಮೇಲೆ ಜಮೀನನ್ನ ವರ್ಗ ಮಾಡಲಾಗಿತ್ತು. ಜಮೀನು ವರ್ಗ ಮಾಡಿದ್ದಕ್ಕೆ ಹಲವರಿಂದ ವಿರೋಧ ಕೂಡ ವ್ಯಕ್ತವಾಗಿತ್ತು. ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡ್ತಿದ್ದಂತ ಸತೀಶ್ ಕುಮಾರ್, ಸಾಮಾಜಿಕ ಕಾರ್ಯಕರ್ತ ಮಂಜು ಹಾಗೂ ಚಂದ್ರು ಅವರು ಇದರ ಸಂಬಂಧ ದೂರ ಕೂಡ ದಾಖಲು ಮಾಡಿದ್ರು. ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿದಂತಹ ಮಂಜು ಮತ್ತು ಚಂದ್ರು ಎಂಬುವಂತರು ಸತೀಶ್ ಅಕ್ರಮವಾಗಿ ಬಿಲ್ಡರ್ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಅಂತ ಹೇಳಿ ಅವರು ಹಿರಿಯ ಅಧಿಕಾರಿಗಳಿಗೆ ದೂರು ಕೂಡ ನೀಡಿದ್ರು. ಬಿಲ್ಡರ್ ಪರ ಕೆಲಸ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಭ್ರಷ್ಟಾಧಿಕಾರಿ ಸತೀಶ್ ವಿರುದ್ಧ ಕಂದಾಯ ಇಲಾಖೆಗೆ ದೂರು ನೀಡಲಾಗಿತ್ತು. ದೂರು ಕೊಟ್ಟ ಕೆಲವೇ ದಿನಗಳಲ್ಲಿ ಸತೀಶ್ ವಿರುದ್ಧ ಕ್ರಮ. ಇಲ್ಲಿ ಈ ಒಂದು ಕಾಲದಲ್ಲಿ ಯಾವುದೇ ಒಂದು ಆಸ್ತಿ ಆಗ್ಲಿ ಯಾವುದೇ ಜಾಗವನ್ನಾಗ್ಲಿ ನಾವು ಒಬ್ಬರ ಹೆಸರಿಂದ ಇನ್ನೊಬ್ಬರ ಹೆಸರಿಗೆ ವರ್ಗ ಮಾಡಬೇಕು ಅಂದ್ರೆ ಅದಕ್ಕೆ ಎಷ್ಟು ದೊಡ್ಡ ಮಟ್ಟದ ಪ್ರೊಸೀಜರ್ ಗಳಿರ್ತವೆ, ಎಷ್ಟೆಲ್ಲ ಡಾಕ್ಯುಮೆಂಟ್ ಗಳ ಅಗತ್ಯ ಇರುತ್ತೆ, ಇದೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ. ಆದ್ರೆ ಇಲ್ಲಿ ಈ ಒಬ್ಬ ಸಬ್ ರಿಜಿಸ್ಟ್ರಾರ್ ಏನಿದ್ದಾರೆ ಅವರು ಯಾವುದೇ ದಾಖಲೆಗಳೇ ಇಲ್ಲದೆ ಬಿಲ್ಡರ್ ಖಾತೆಯನ್ನ ಇವರು ಮಾಡಿಕೊಟ್ಟಿದ್ರಂತೆ. ಅವರಿಗೆ ಇಂದು ಜಮೀನನ್ನ ವರ್ಗ ಮಾಡಿದ್ರು ಅನ್ನುವಂತ ಆರೋಪ ಕೂಡ ಇವರ ಮೇಲಿದೆ. ಇಲ್ಲಿ ಯಾವುದೇ ವಂಶವೃಕ್ಷನೂ ಇಲ್ಲ, ಏನೂ ಇಲ್ಲ, ಕೇವಲ ಒಂದು ಆಧಾರ್ ಕಾರ್ಡ್ ನ ಆಧಾರದ ಮೇಲೆ ಇವರು ಜಮೀನು ವರ್ಗವನ್ನ ಮಾಡ್ತಾರೆ ಅಂತಂದ್ರೆ ನೀವೇ ಯೋಚನೆ ಮಾಡಿ ಇದು ಎಷ್ಟು ದೊಡ್ಡ ಮಟ್ಟದ ಲೂಟಿ ಅಂತ ಹೇಳಿ. ನಾವು ಒಂದೇ ಒಂದು ನಮ್ಮ ಆಸ್ತಿಯನ್ನಾಗ್ಲಿ ನಮ್ಮ ಜಾಗವನ್ನ ಯಾರ್ದೋ ಹೆಸರಿಗೆ ರವಾನೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಎಷ್ಟೆಲ್ಲ ಅಲ್ದಾಡಬೇಕು, ಅದಕ್ಕೆ ಎಷ್ಟೆಲ್ಲ ಡಾಕ್ಯುಮೆಂಟ್ ಗಳನ್ನ ಒಟ್ಟು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಅಂದಾಜಿರುತ್ತೆ. ಆದ್ರೆ ಇಲ್ಲಿ ಕೇವಲ ಒಂದು ಆಧಾರ್ ಕಾರ್ಡ್ ನ ಆಧಾರದ ಮೇಲೆ ಇವರು ಜಮೀನನ್ನ ವರ್ಗ ಮಾಡ್ತಾರೆ ಅಂತಂದ್ರೆ ಇಲ್ಲೇ ಕಾಣಿಸುತ್ತೆ ಇವರು ಯಾವ ಮಟ್ಟದಲ್ಲಿ ಲೂಟಿಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ. ಜಮೀನು ವರ್ಗವನ್ನ ಮಾಡಿದ್ದಕ್ಕೆ ಇಲ್ಲಿ ಹಲವರಿಂದ ವಿರೋಧ ಕೂಡ ವ್ಯಕ್ತವಾಗಿದೆ. ಹಲವರು ಇದರ ವಿರುದ್ಧ ಧ್ವನಿಯನ್ನ ಕೂಡ ಎತ್ತಿದ್ದಾರೆ. ಇಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಈ ಒಬ್ಬ ಸತೀಶ್ ಕುಮಾರ್ ಈ ರೀತಿಯಾಗಿ ಭ್ರಷ್ಟಾಚಾರವನ್ನ ಮಾಡಿರುವಂತದ್ದು ಕೂಡ ಬೆಳಗ್ಗೆ ಬಂದಿದೆ. ಇದರ ಬಗ್ಗೆ ಕೋಪಗೊಂಡು ಇದರ ಬಗ್ಗೆ ತಾವು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾಗಿರುವಂತ ಮಂಜು ಮತ್ತು ಚಂದ್ರು ಎಂಬುವಂತವರು ಇವರು ಹಿರಿಯ ಅಧಿಕಾರಿಗಳಿಗೆ ಈ ಒಂದು ಭ್ರಷ್ಟಾಚಾರದ ಬಗ್ಗೆ ಈ ರೀತಿಯಾಗಿ ಯಾರಿಗೂ ಈ ಒಂದು ಚಿಕ್ಕ ಒಂದು ಆಧಾರ್ ಕಾರ್ಡ್ ಆಧಾರದ ಮೇಲೆ ಇವರು ಯಾವ ರೀತಿಯಾಗಿ ಜಮೀನನ್ನ ವರ್ಗ ಮಾಡಿದ್ದಾರೆ ಇದರ ವಿರುದ್ಧ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿ ಮಂಜು ಚಂದ್ರು ಅವರು ಅವರ ವಿರುದ್ಧ ದೂರನ್ನ ನೀಡಿದ್ದಾರೆ. ಈ ರೀತಿಯಾಗಿ ಇವರು ಮಾಡಿರುವಂತ ಈ ಒಂದು ಭ್ರಷ್ಟದ ವಿರುದ್ಧ ಹಲವರು ಧ್ವನಿಯನ್ನ ಎತ್ತಿದ್ದಾರೆ. ಇದರ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ದೂರನ್ನ ಕೂಡ ನೀಡಿದ್ದಾರೆ. ಸತೀಶ್ ಮಾಡ್ತಿದ್ದಂತ ಈ ಒಂದು ಅಕ್ರಮದ ಬಗ್ಗೆ ಸಬ್ ರಿಜಿಸ್ಟ್ರಾರ್ ಸತೀಶ್ ಕುಮಾರ್ ಮಾಡಿರುವಂತ ಈ ಒಂದು
ಅಕ್ರಮದ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು. ಅಕ್ರಮ ಸಾಬೀತಾದ ಹಿನ್ನೆಲೆ ಸಬ್ ರಿಜಿಸ್ಟ್ರಾರ್ ಸತೀಶ್ ಅವರ ಸಸ್ಪೆಂಡ್ ಮಾಡಲಾಗಿದೆ. ಸಾಕ್ಷ್ಯಾಧಾರಗಳನ್ನ ನಾಶ ಮಾಡುವಂತ ಸಂಭವ ಹಿನ್ನೆಲೆ ಅವರನ್ನ ವಜಾಗೊಳಿಸಲಾಗಿದೆ. ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ 1957.10 ಅಡಿ ಇವರನ್ನ ವಜಾಗೊಳಿಸಲಾಗಿದೆ. ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿರುವಂತಹ ಮುದ್ರಾಂಕ ಆಯುಕ್ತ ಮುಲಾಯಿಂ ಮೊಹಿಲನ್. ಸಬ್ ರಿಜಿಸ್ಟ್ರಾರ್ ಸತೀಶ್ ಅವರ ವಿರುದ್ಧ ಈ ಒಂದು ರೀತಿಯಾಗಿ ಏನು ದೂರನ್ನ ನೀಡಲಾಗಿತ್ತು. ಇವರು ಮಾಡುವಂತಹ ಅಕ್ರಮದ ಬಗ್ಗೆ ಪರಿಶೀಲನೆಯನ್ನ ಈಗ ಅಧಿಕಾರಿಗಳು ಮಾಡಿದ್ದಾರೆ. ಇವರು ನೀಡುವಂತಹ ದೂರು ಏನಿತ್ತು ಅದರ ಆಧಾರದ ಮೇಲೆ ಸಂಪೂರ್ಣವಾಗಿ ಇದರ ಪರಿಶೀಲನೆ ಆಗಿದೆ. ಈ ಒಂದು ಪರಿಶೀಲನೆ ಮಾಡ್ತಾ ಇರುವಂತ ವೇಳೆ ಇವರು ಮಾಡಿರುವಂತಹ ಸಂಪೂರ್ಣ ಅಕ್ರಮಗಳು ಸಾಬೀತಾಗಿದೆ. ಆದ್ರಿಂದಾಗಿ ಸಬ್ ರಿಜಿಸ್ಟ್ರಾರ್ ಸತೀಶ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಇಲ್ಲಿ ಇವರು ಅಧಿಕಾರದಲ್ಲೇ ಕುಳಿತರೆ ಅವರು ಕೆಲಸಕ್ಕೆ ಬಂದ್ರೆ ಇಲ್ಲಿ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಕಾರಣದಿಂದಾಗಿ ಅವರನ್ನು ವಜಾಗೊಳಿಸಲಾಗಿದೆ.